ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಒಂದು ಹೊಸದು ಮೋಸದ ಜಾಲ ಒಂದು ಶುರುವಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೋ ಒಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನೀವೇನು ಹೇಳ್ತೀರಾ, ಆ ಪಾರ್ಸಲ್ ನಂದಲ್ಲ, ನಾವು ಯಾವುದೋ ಬುಕ್ ಮಾಡಿಲ್ಲ ಅಂತ ಹೇಳ್ತೀರಾ. ಇಲ್ಲ, ಇದು ನಿಮ್ಮ ಹೆಸರಿಗೆ ಬಂದಿದೆ, ನಿಮ್ಮ ಮೊಬೈಲ್ ನಂಬರ್ ಇದೆ ನೋಡಿ ಅಂತ ತೋರಿಸ್ತಾನೆ. ಅವಾಗ ದುಡ್ಡು ಸಹ ಅವರೇ ಪೇ ಮಾಡಿದ್ದಾರೆ, ನೀವು ಪಾರ್ಸಲ್ ತಗೊಂಡ್ರೆ ಸಾಕು ಅಂತ ನಿಮಗೆ ಮೈಂಡ್ ಡೈವರ್ಷನ್ ಮಾಡ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ಅದನ್ನ ದುಡ್ಡು ಕೊಡಂಗಿಲ್ವಲ್ಲ ಅಂತ ಏನ್ ಮಾಡ್ತೀರಾ, ಆ ಪಾರ್ಸಲ್ ನ ತಗೊಂಡಿದ ತಕ್ಷಣ ಏನ್ ಮಾಡ್ತಾನೆ, OTP ಬಂದಿದೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ OTP ಹೇಳಿ ಅಂತ ತಕ್ಷಣ ಏನ್ ಮಾಡ್ತೀರಾ, ನಿಮ್ಗೆ ಪಾರ್ಸಲ್ ಮೇಲೆ ಆಸೆ ಆಗ್ತದೆ. ಅವಾಗ ನೀವು ಅದನ್ನ ಯೋಚನೆ ಮಾಡಲ್ಲ, ತಕ್ಷಣ ಏನ್ ಮಾಡ್ತೀರಾ, ಅದನ್ನ ನೀವು OTP ಹೇಳ್ಬಿಡ್ತೀರಾ. OTP ಹೇಳಿದ ತಕ್ಷಣ ಏನ್ ಮಾಡ್ತೀರಾ, ಅವನು ಜಾಗ ಖಾಲಿ ಮಾಡ್ತಾನೆ. ನೀವು ಮನೆ ಒಳಗೆ ಹೋಗ್ತೀರಾ, ಹೋಗ್ಬಿಟ್ಟು ಚಾಕುನ ಕತ್ರಿನ ತಗೊಂಡು ಆ ಪಾರ್ಸಲ್ ಓಪನ್ ಮಾಡೋಕೆ ಇದ್ ಮಾಡ್ತೀರಾ. ಆ ಪಾರ್ಸಲ್ ಓಪನ್ ಮಾಡಿ ನೋಡ್ತೀರಾ, ಬರೀ ಯಾವುದೋ ಒಂದು ಚೊಂಬು ಒಂದು ಲೋಟನೋ ಇರ್ತದೆ ನಿಮ್ಮ ಹತ್ರ ಅಷ್ಟೇ. ಅದಾದ್ಮೇಲೆ ನೀವು ಮೊಬೈಲ್ ನೋಡ್ತಿರೋ ತಕ್ಷಣ ಮೊಬೈಲ್ ಅಲ್ಲಿರುವಂತ ಅಕೌಂಟ್ ಅಲ್ಲಿರುವಂತ ದುಡ್ಡೆಲ್ಲ ಖಾಲಿ ಆಗಿರ್ತದೆ. ಆ ತರ ನೀವು OTP ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವ್ಯಕ್ತಿಗಳ ಹತ್ರ, ಅಪರಿಚಿತ ವ್ಯಕ್ತಿಗಳ ಹತ್ರ OTP ಶೇರ್ ಮಾಡಕ್ ಹೋಗಬೇಡಿ, ಯಾವುದೇ ಪಾರ್ಸಲ್ ತಗೊಳಕ್ ಹೋಗಬೇಡಿ. ಆದ್ರಿಂದ ನಿಮ್ಗೆ ಏನಾದ್ರು ಅನುಮಾನ ಬಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗಾಗ್ಲಿ ಅಥವಾ 112ಗಾಗ್ಲಿ ಮೆಸೇಜ್ ಮಾಡಿ ಪೊಲೀಸರು ಕರ್ಸ್ಕೊಳ್ಬೇಕು ಅಂತ ಎಲ್ಲರಲ್ಲೂ ಮನವಿ.